ವಾಲ್ಮೀಕಿ ನಿಗಮದಲ್ಲಿನ ಹಗರಣ ಹಾಗೆ ಮುಡಾದಲ್ಲಿ ನಡೆದಿದೆ ಎನ್ನಲಾಗ್ತಾ ಇರುವಂತಹ ಹಗರಣವನ್ನ ಖಂಡಿಸಿ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಿಗದಿಪಡಿಸಿದಂತಹ ಈ ಪಾದಯಾತ್ರೆಗೆ ದೋಸ್ತಿಗಳು ಚಾಲನೆ ಕೊಟ್ಟಿದ್ದಾರೆ. ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿಎಸ್ ಯಡಿಯೂರಪ್ಪ ಹಾಗೆ ಮಾಜಿ ಸಿಎಂ ಸಂಸದ ಕುಮಾರಸ್ವಾಮಿ ಅವರು ಹಾಗೆ ಪ್ರಹ್ಲಾದ್ ಜೋಶಿ ನಗಾರಿ ಬಾರಿಸುವ ಮೂಲಕ ಈ ಪಾದಯಾತ್ರೆಗೆ ಚಾಲನೆ ಕೊಟ್ಟರು. ಇನ್ನು ಬೆಂಗಳೂರಿನ ಕೆಂಗೇರಿಯಿಂದ ಮೈಸೂರಿನವರೆಗೆ ಸಾಗಲಿರುವಂತಹ ಈ ಪಾದಯಾತ್ರೆ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಆಗ್ರಹಿಸಿ ನಡೀತಾ ಇದೆ. ಆದರೂ ಕೂಡ ಅಸಲಿಗೆ ಈ ಪಾದಯಾತ್ರೆಯಿಂದ ಲಾಭ ಆಗೋದು ಯಾರಿಗೆ? ಪಾದಯಾತ್ರೆ ಪ್ರಮುಖವಾಗಿ ಹಳೆ ಮೈಸೂರು ಭಾಗವಾದಂತಹ 3 ಜಿಲ್ಲೆಗಳ ಮೂಲಕ ಹಾದು ಹೋಗುತ್ತೆ. ಅಂದ್ರೆ ಬೆಂಗಳೂರಿನಿಂದ ಆರಂಭವಾಗುವಂತಹ ಈ ಪಾದಯಾತ್ರೆ ಮೊದಲಿಗೆ ರಾಮನಗರ, ಮಂಡ್ಯ ಹಾಗೆ ಮೈಸೂರಿನವರೆಗೆ ತಲುಪಿ ಅಲ್ಲಿ ಅಂತ್ಯವಾಗುತ್ತೆ. ಇನ್ನು ಹಳೆ ಮೈಸೂರು ವ್ಯಾಪ್ತಿಗೆ ಬರುವಂತಹ ಈ 3 ಜಿಲ್ಲೆಗಳಲ್ಲಿ ಪಾದಯಾತ್ರೆ ಸಾಗುವಂತೆ ಬಿಜೆಪಿ ಆಯೋಜನೆ ಮಾಡಿದ್ದು ಯಾಕೆ? ಮೂಲಗಳ ಪ್ರಕಾರ ರಾಜ್ಯ ಸರ್ಕಾರದ ವಿರುದ್ಧ ಪಾದಯಾತ್ರೆ ಮಾಡಬೇಕು ಎನ್ನುವಂತಹ ಆಲೋಚನೆ ಬಿಜೆಪಿ ನಾಯಕರದ್ದೇ. ಇನ್ನು ಪಾದಯಾತ್ರೆ ಮಾಡಬೇಕು ಎನ್ನುವಂತಹ ನಿರ್ಧಾರವನ್ನ ಕೈಗೊಂಡ ಮೇಲೆ ಜೆಡಿಎಲ್ಪಿಯ ನಾಯಕರಾಗಿರುವಂತಹ ಸುರೇಶ್ ಬಾಬು ಅವರ ಎದುರು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಬಿಜೆಪಿಯ ನಾಯಕರು. ಅದು ತೀರ್ಮಾನವನ್ನ ತೆಗೆದುಕೊಂಡ ನಂತರ ಇನ್ನು ಸುರೇಶ್ ಬಾಬು ಅವರು ಕಾರ್ಯಕರ್ತರು ಹಾಗೆ ಮುಖಂಡರನ್ನ ಒಳಗೊಂಡಂತೆ ಒಂದು ಸಭೆಯನ್ನ ನಡೆಸ್ತಾರೆ. ಈ ಪಾದಯಾತ್ರೆ ಕುರಿತಾಗಿ ನಾವು ಸಹಕಾರ ನೀಡಬೇಕೋ ಬೇಡವೋ ಎನ್ನುವಂತಹ ಕುರಿತಾಗಿ. ಆದ್ರೆ ಆ ಸಭೆಯಲ್ಲಿ ಯಾವ ಪಕ್ಷದ ಯಾವುದೇ ಮುಖಂಡರಾಗ್ಲಿ ಅಥವಾ ನಾಯಕರಾಗ್ಲಿ ಸಮ್ಮತಿಯನ್ನ ಸೂಚಿಸಿಲ್ಲ. ನಾವು ಇದಕ್ಕೆ ಬೆಂಬಲವನ್ನ ಕೊಡೋದಿಲ್ಲ ಎನ್ನುವಂತಹ ಅಭಿಪ್ರಾಯವನ್ನೇ ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಬಿಜೆಪಿ ನಾಯಕರು ನೇರವಾಗಿ ಕುಮಾರಸ್ವಾಮಿ ಅವರಿಗೆ ದೂರವಾಣಿ ಮುಖಾಂತರ ಈ ವಿಚಾರವನ್ನ ಕೇಳ್ತಾರೆ. ನಾವು ಪಾದಯಾತ್ರೆಯನ್ನ ಆಯೋಜನೆ ಮಾಡ್ತಾ ಇದ್ದೀವಿ, ಇದಕ್ಕೆ ನಿಮ್ಮ ಒಪ್ಪಿಗೆ ಕೂಡ ಇದೆ ಅಲ್ವಾ ಎನ್ನುವಂತಹ ಮಾತನ್ನ ಕೇಳಿದ್ರು. ಸೊ ಡಿಸಿಷನ್ ತಗೊಂಡ ನಂತರ ಕುಮಾರಸ್ವಾಮಿ ಅವರಿಗೆ ದೂರವಾಣಿ ಕರೆ ಏನ್ ಮಾಡ್ತಾರೆ ಬಿಜೆಪಿ ನಾಯಕರು, ಇದಕ್ಕೆ ಕುಮಾರಸ್ವಾಮಿ ಅವರು ಆಗ ತಕ್ಷಣಕ್ಕೆ ಒಪ್ಕೊಂಡಿದ್ದು ನಿಜ. ಅದಾದ ಬಳಿಕ ಜೆಡಿಎಸ್ನ ಮುಖಂಡರು ಹಾಗೆ ಕಾರ್ಯಕರ್ತರು ಕುಮಾರಸ್ವಾಮಿ ಅವರಿಗೆ ಒಂದೊಂದೇ ವಿಚಾರವನ್ನ ಮನವರಿಕೆ ಮಾಡಿ ಕೊಡ್ತಾರೆ. ಆ ಟೈಮ್ನಲ್ಲಿ ಕುಮಾರಸ್ವಾಮಿ ಅವರು ಬಿಜೆಪಿ ತಮ್ಮ ದೋಸ್ತಿ ಪಕ್ಷವಾಗಿರುವಂತಹ ಬಿಜೆಪಿ ವಿರುದ್ಧ ಸಿಡಿದೇಳ್ತಾರೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಈ ಪಾದಯಾತ್ರೆ ಆಯೋಜನೆ ಮಾಡಿರುವಂತಹ ಕುರಿತಾಗಿ ಮುಂದಿನ ದಿನದಲ್ಲಿ ಅಂದ್ರೆ ಭವಿಷ್ಯದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಆಗಬಹುದಾದಂತಹ ಅಪಾಯಗಳನ್ನ ಕಾರ್ಯಕರ್ತರು ಅವರಿಗೆ ಮನವರಿಕೆಯನ್ನ ಮಾಡಿಕೊಡ್ತಾರೆ. ಇನ್ನು ಸಿಡಿದೆದ್ದು ರೋಷಾವೇಶವನ್ನ ಪ್ರದರ್ಶನ ಮಾಡಿದ್ದಂತಹ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಬಿಜೆಪಿ ನಾಯಕರು ತಮ್ಮ ಟ್ರ್ಯಾಕ್ಗೆ ಹಾಗೋ ಹೀಗೋ ತರ್ತಾರೆ. ಇದಾದ ನಂತರ ಜೆಡಿಎಸ್ ಹಾಗೆ ಬಿಜೆಪಿ ಜಂಟಿಯಾಗಿ ಇವತ್ತಿಂದ ಈ ಪಾದಯಾತ್ರೆಯನ್ನ ಶುರು ಮಾಡಿದೆ. ಕುಮಾರಸ್ವಾಮಿ ಅವರು ಕೂಡ ನಗಾರಿಯನ್ನ ಬಾರಿಸುವ ಮೂಲಕ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ ಈ ಪಾದಯಾತ್ರೆಗೆ. ಹಾಗಾದ್ರೆ ಈ ಪಾದಯಾತ್ರೆಯಿಂದ ಯಾರಿಗೆ ಲಾಭ, ರಾಜಕೀಯವಾಗಿ ಯಾರಿಗೆ ಲಾಭವಾಗುತ್ತೆ ಈ ಪಾದಯಾತ್ರೆಯಿಂದ ಅನ್ನೋದನ್ನ ನೋಡೋದಾದ್ರೆ, ಇನ್ನು ಮೈತ್ರಿಯ ಷರತ್ತಿಗೆ ಮಾತ್ರ ಕಟ್ಟು ಬಿದ್ದು ಬಿಜೆಪಿ ಜೊತೆ ಜೆಡಿಎಸ್ ಕೈ ಜೋಡಿಸಬೇಕಿದೆ. ಹೀಗಾಗಿ ಪಾದಯಾತ್ರೆಗೆ ಹೆಸರಿಗೆ ಮಾತ್ರ, ನೆಪ ಮಾತ್ರಕ್ಕೆ ಮಾತ್ರ ಭಾಗಿಯಾಗಿದೆ. ಇನ್ನು ಜೆಡಿಎಸ್ನ ಕಾರ್ಯಕರ್ತರು ಹಾಗೆ ಮುಖಂಡರಲ್ಲಿ ಒಂದು ಆತಂಕ ಇದ್ದೇ ಇದೆ. ಹಳೆ ಮೈಸೂರು ಭಾಗದಲ್ಲಿ ಎಲ್ಲಿ ನಮ್ಮನ್ನ ಮುಗಿಸಿಬಿಡುತ್ತೋ ಬಿಜೆಪಿ ಎನ್ನುವಂತಹ ಆತಂಕ, ಎನ್ನುವಂತಹ ಇನ್ಸೆಕ್ಯೂರಿಟೀಸ್ನ ಹೊರತಾಗಿಯೂ ಕೂಡ ಮೈತ್ರಿ ಷರತ್ತಿಗೆ ತಲೆಬಾಗಿದ್ದಾರೆ. ಇನ್ನು ಮೈತ್ರಿಗೋಸ್ಕರ ಬಿಜೆಪಿಗೆ ಮುಲಾಜ್ ಕೊಡ್ತಾ ಇರುವಂತಹ ಜೆಡಿಎಸ್ಗೆ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಾದ್ರೂ ಮೈತ್ರಿಯಿಂದ ಲಾಭವಾಯ್ತಾ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಂಪಲ್. ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಂತಹ ಜೆಡಿಎಸ್ಗೆ ಬಿಜೆಪಿಯಿಂದ ಆಗಿದ್ದಂತಹ ಲಾಭ ಏನೂ ಇಲ್ಲ. ಇದನ್ನ ಲೋಕಸಭೆ ಚುನಾವಣೆಯ ಫಲಿತಾಂಶವನ್ನ ತೆಗೆದು ನೋಡಿದ್ರೆ ಗೊತ್ತಾಗತ್ತೆ. ಇನ್ನು ಲೋಕಸಭೆ ಚುನಾವಣೆ ಟೈಮ್ನಲ್ಲಿ ಮೈತ್ರಿ ಮಾಡಿಕೊಂಡ ನಂತರ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ನಾವು ಈ ಬಾರಿ ನಮ್ಮ 4 ಕ್ಷೇತ್ರ, ಪ್ರಬಲ ಕ್ಷೇತ್ರ ಏನಿದೆ ಅದರಲ್ಲಿ ಬಿಜೆಪಿಯ ಮೈತ್ರಿ ಇಲ್ಲದಿದ್ರೂ ಕೂಡ ಗೆಲ್ತೀವಿ ಇಂಡಿಪೆಂಡೆಂಟ್ ಆಗಿ ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಇದಾದ ಬಳಿಕ ಕುಮಾರಸ್ವಾಮಿ ಅವರು ಇದೇ ಮೈತ್ರಿಗೆ ಕಟಿಬದ್ಧರಾಗಿ ಮೈತ್ರಿಗೆ ಕಟ್ಟು ಬಿದ್ದು ಏನು 4 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಎಂದಿದ್ದಂತಹ ಕುಮಾರಸ್ವಾಮಿ ಅವರು ಕಡೆಗೆ 3 ಕ್ಷೇತ್ರವನ್ನ ಮಾತ್ರ ಒಪ್ಕೊಳ್ಬೇಕಾಗಿತ್ತು ಮೈತ್ರಿಗೆ. ಮಿಕ್ಕುಳಿದಂತಹ ಈ 4 ಕ್ಷೇತ್ರಗಳಲ್ಲಿ 1 ಕ್ಷೇತ್ರವನ್ನ ಬಿಜೆಪಿಗೆ ಬಿಟ್ಟು ಕೊಡ್ತು ಜೆಡಿಎಸ್. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಬರುವಂತಹ ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಹಾಸನ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಮತ್ತು ಬೆಂಗಳೂರು ನಗರದ 3 ಲೋಕಸಭಾ ಕ್ಷೇತ್ರಗಳು, ಒಟ್ಟು 10 ಲೋಕಸಭಾ ಕ್ಷೇತ್ರಗಳ ಪೈಕಿ ಜೆಡಿಎಸ್ 7 ಕ್ಷೇತ್ರಗಳನ್ನ ಬಿಜೆಪಿಗೆ ಬಿಟ್ಟು ಇದೇ ಮೈತ್ರಿಯ ಸಲುವಾಗಿ.
ಇನ್ನು ಈ ಪೈಕಿ ಜೆಡಿಎಸ್ ಪ್ರಾಬಲ್ಯವಿರುವಂತಹ 7 ಲೋಕಸಭಾ ಕ್ಷೇತ್ರಗಳ ಪೈಕಿ 4 ಲೋಕಸಭಾ ಕ್ಷೇತ್ರಗಳನ್ನ ಬಿಟ್ಟುಕೊಡ್ತು ಇದೇ ಜೆಡಿಎಸ್. ಇನ್ನು ಕುಮಾರಸ್ವಾಮಿ ಅವರು ನಿಜವಾಗಿಯೂ ಪಕ್ಷದ ನಿಟ್ಟಿನಲ್ಲಿ ನಿರ್ಧಾರ ಮಾಡಿದರೆ, ಪಕ್ಷದ ಏಳಿಗೆಯ ನಿಟ್ಟಿನಲ್ಲಿ ಒಂದು ನಿರ್ಧಾರವನ್ನ ಕೈಗೊಂಡಿದ್ರೆ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಅಂದ್ರೆ ಮೈತ್ರಿ ಮಾಡಿಕೊಳ್ಳೋಕ್ಕೂ ಮುನ್ನ ಒಂದು ವಿಚಾರವನ್ನ ಯೋಚನೆ ಮಾಡ್ತಾ ಇದ್ರು. ಅಂದ್ರೆ 10 ಲೋಕಸಭಾ ಕ್ಷೇತ್ರಗಳು ಏನು ಪ್ರಾಬಲ್ಯವನ್ನ ಹೊಂದಿದೆ ಜೆಡಿಎಸ್, ಆ ಕ್ಷೇತ್ರಗಳಲ್ಲಿ 7 ಕ್ಷೇತ್ರಗಳನ್ನ ಏನು ಬಿಟ್ಟುಕೊಡ್ತು ಬಿಜೆಪಿಗೆ, ಆಗ ಒಂದು ವಿಚಾರವನ್ನ ಯೋಚನೆ ಮಾಡಬೇಕಾಗಿತ್ತು. ಇದೆಲ್ಲ ನಮ್ಮ ಪ್ರಾಬಲ್ಯವಿರುವಂತಹ ಕ್ಷೇತ್ರಗಳು, ಸೊ ಇದರಲ್ಲಿ ನಾವು ಈ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷವನ್ನ ಮತ್ತಷ್ಟು ಸಂಘಟನೆಗೊಳಿಸಬೇಕು, ಮತ್ತಷ್ಟು ಬಲವರ್ಧಿತರಾಗಬೇಕು ನಾವು ಎನ್ನುವಂತಹ ವಿಚಾರವನ್ನ ಆಲೋಚನೆ ಮಾಡಬೇಕಾಗಿತ್ತು. ಆದರೆ ಕುಮಾರಸ್ವಾಮಿಯವರು ಇದು ಯಾವುದನ್ನು ಮಾಡಲಿಲ್ಲ. ಮೈತ್ರಿಯ ಕಾರಣದಿಂದ ಮೈತ್ರಿಗೋಸ್ಕರ ತ್ಯಾಗವನ್ನ ಮಾಡ್ತು. ಸೊ ಹೀಗಾಗಿ ಬಿಜೆಪಿಗೆ ತನ್ನ ಅಡ್ಡಾದಲ್ಲೇ ಪರ್ಮಿಟ್ ಅನ್ನ ಮಾಡಿಕೊಡ್ತು ಜೆಡಿಎಸ್. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಸಾಗ್ತಾ ಇರುವಂತಹ ಈ ಪಾದಯಾತ್ರೆಯಿಂದ ನಿಜಕ್ಕೂ ಬಿಜೆಪಿಗೆ ಲಾಭವಾಗುತ್ತೆ. ಲಾಭ ಆಗೋದು ಜೆಡಿಎಸ್ಗಲ್ಲ. ಇನ್ನು ಬಿಜೆಪಿಯ ಮತಗಳು ಬಿಜೆಪಿಯಲ್ಲೇ ಭದ್ರವಾಗಿರುತ್ತೆ. ಆದರೆ ಜೆಡಿಎಸ್ನ ಮತಗಳೇನಿದ್ದಾವೆ ಅದು ಬಿಜೆಪಿಗೆ ವಾಲುವಂತಹ ಸಾಕಷ್ಟು ಸಾಧ್ಯತೆಗಳಿದೆ. ಸೊ ಹೀಗಾಗಿ ಕುಮಾರಸ್ವಾಮಿ ಅವರಿಗೆ ಏನು ಎಚ್ಚರಿಕೆಯನ್ನು ಕೊಟ್ಟಿದ್ರು ಪಕ್ಷದ ಮುಖಂಡರು ಹಾಗೆ ಪಕ್ಷದ ಕಾರ್ಯಕರ್ತರು, ನಮಗೆ ಅಪಾಯ ಇದೆ ಮುಂದಿನ ದಿನಗಳಲ್ಲಿ ಎನ್ನುವಂತಹ ವಿಚಾರ, ಇದನ್ನ ಕುಮಾರಸ್ವಾಮಿ ಅವರು ಪರಿಗಣಿಸಬೇಕಿತ್ತು. ಇನ್ನು ಜೆಡಿಎಸ್ ಹಳೆ ಮೈಸೂರು ಭಾಗದಲ್ಲಿ ಅತ್ಯಂತ ಪ್ರಾಬಲ್ಯವನ್ನು ಹೊಂದಿದೆ. ಸೊ ಈ ವಿಚಾರವನ್ನ ಮುಂದಿಟ್ಟುಕೊಂಡು ಬಿಜೆಪಿ ರಣತಂತ್ರವನ್ನ ರೂಪಿಸಿದೆ. ಇದು ಜೆಡಿಎಸ್ ನಾಯಕರಾದಂತಹ ಕುಮಾರಸ್ವಾಮಿ ಅವರು, ದೇವೇಗೌಡರು ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವರ ಅರಿವಿಗೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪಕ್ಷವನ್ನ ಕಟ್ಟಿ ಹಾಕುವಂತಹ ಹುನ್ನಾರವನ್ನ ಬಿಜೆಪಿ ಮಾಡ್ತಾ ಇದೆ. ಜೆಡಿಎಸ್ನ ಹೃದಯ ಅಂತಾನೆ ಕರೆಸಿಕೊಳ್ಳುವಂತಹ 3 ಜಿಲ್ಲೆಗಳು, ಪ್ರಮುಖವಾಗಿ ರಾಮನಗರ, ಮೈಸೂರು ಹಾಗೆ ಮಂಡ್ಯ, ಈ 3 ಜಿಲ್ಲೆಗಳಲ್ಲೇ ಪಾದಯಾತ್ರೆಯನ್ನ ನಿರ್ಧಾರ ಮಾಡಿರುವಂತಹ ಬಿಜೆಪಿ ನಾಯಕರು ಅತ್ಯಂತ ಜಾಣತನದಿಂದ ರಾಜಕೀಯ ದಾಳವನ್ನ ಉರುಳಿಸಿದ್ದಾರೆ. ಸೊ ಮನಸ್ಸಿಲ್ಲದ ಮನಸ್ಸಿನಿಂದ ಬಿಜೆಪಿ ನಾಯಕರ ಜೊತೆ ಜೆಡಿಎಸ್ನ ಕಾರ್ಯಕರ್ತರು ಹಾಗೆ ಮುಖಂಡರು ಕೈ ಜೋಡಿಸಬೇಕಾಗಿದೆ. ಇನ್ನು ಜೆಡಿಎಸ್ ನಾಯಕರೇ ಆಗಲಿ ಕುಮಾರಸ್ವಾಮಿ ಅವರೇ ಆಗಲಿ ಕರ್ನಾಟಕದ ಬೇರೆ ಯಾವುದೇ ಪ್ರದೇಶದಲ್ಲಿ ಬೇರೆ ಯಾವುದೇ ಭಾಗದಲ್ಲಿ ಈ ಪಾದಯಾತ್ರೆ ನಡೆದಿದ್ರೆ, ಆಯೋಜನೆಯನ್ನ ಮಾಡಿದ್ರೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದ್ರೆ ನಮ್ಮ ಭದ್ರಕೋಟೆಗೆ ಬಂದು ಅಲ್ಲೇ ರಾಜ್ಯಭಾರ ಮಾಡುವಂತಹ ಬಿಜೆಪಿಯ ತಂತ್ರ ನಿಜಕ್ಕೂ ಜೆಡಿಎಸ್ ಹಾಗೆ ಜೆಡಿಎಸ್ ಪಕ್ಷದ ನಾಯಕ ಕುಮಾರಸ್ವಾಮಿಯವರ ಕಂಗೆಡಿಸಿದೆ.